ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಜಗದ್ಗುರು ಶ್ರೀ ಸಿದ್ಧಾರೂಢರ ಪಾದಕಮಲಗಳಿಗೂ, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ, ಅವರ ಪ್ರತಿರೂಪದಂತಹ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಎಲ್ಲ ಮಹಾತ್ಮರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ಪರಮಾನುಭವೋದಯ 1ನೇ ಸಂಧಿಯಲ್ಲಿ 9ನೆಯ ಸೂತ್ರ ನಡೆದು ಬಹಳಷ್ಟು ವಿಚಾರಗಳನ್ನ ಅವರು ಹೇಳ್ತಾ ಇದ್ದಾರೆ. ಈ 9ನೆಯ ಸೂತ್ರದಲ್ಲಿ ಏನ್ ಹೇಳ್ತಾರ? ಹಿಂದೆ ಕೂಡ ಹೇಳಿದ್ರು, ಕಲ್ಪಿತನಲ್ಲಿ ತೋರಿದ ಮೂಲ ಪ್ರಕೃತಿಯಿಂದ ಮಹತ್ತಾಯ್ತು. ಈ ಮಹತ್ತಿನಿಂದ ವೈಕಾರಿಕ ತೈಜಸ್ ಭೂತಾದಿ ಅಹಂಕಾರಗಳ ಉತ್ಪತ್ತಿಯನ್ನ ಹೇಳಿದ್ರು. ಭೂತಾದಿ ಅಹಂಕಾರದ ವಿಚಾರವನ್ನ ಈ 9ನೆಯ ನುಡಿಯಲ್ಲಿ ಹೇಳ್ತಾ ಇದ್ದಾರೆ. ಭೂತಾದಿಯಿಂದ ಆದವು 5 ಭೂತಗಳು, ಆ ಭೂತದಿಂದ ಅಖಿಲ ವಿಷಯವಕ್ಕೂ ಅಂತ ಹೇಳಿದ್ರು. ಭೂತಾದಿ ಅಹಂಕಾರದಿಂದ 5 ಭೂತಗಳು ಆದವು. ಯಾವ? ಪಂಚಭೂತಗಳು: ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ. ಈ ಪಂಚಭೂತಗಳಿಂದ ಪಂಚ ವಿಷಯಗಳಾದವು ಅಂತ ಹೇಳ್ತಾರ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅನ್ನುವಂಥದ್ದು ನಿನ್ನೆಯ ವಿಚಾರದಲ್ಲಿ ಹಲವಾರು ವಿಚಾರಗಳನ್ನ ಹೇಳಿದ್ರು. ಮತ್ತೆ ಇವಾಗ ಏನ್ ಹೇಳ್ತಾರ ಕೊನೆಯ ಒಂದು ನುಡಿಯಿಂದ, ಈ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಆಕಾಶದ 1 ಗುಣ ಶಬ್ದ, ವಾಯುವಿನ 2 ಗುಣ ಶಬ್ದ, ಸ್ಪರ್ಶ, ಆಮೇಲೆ ಅಗ್ನಿಯ 3 ಗುಣ ಶಬ್ದ, ಸ್ಪರ್ಶ, ರೂಪ, ಜಲಕ್ಕೆ 4 ಗುಣ ಶಬ್ದ, ಸ್ಪರ್ಶ, ರೂಪ, ರಸ, ಪೃಥ್ವಿಗೆ 5 ಗುಣಗಳದಾವ: ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅನ್ನುವಂಥ ವಿಚಾರಗಳನ್ನ ಅವ್ರು ಬಹಳ ಅದ್ಭುತವಾಗಿ ತಿಳಿಸಿದ್ರು. ಇದೇ ಶಬ್ದಾದಿ ವಿಷಯಗಳು ಯಾಕಂತಂದ್ರ ಈ ಜೀವರ ಬುದ್ಧಿಗೆ ವಿಷಯಗಳಾಗಿ ಸುಖ ದುಃಖಗಳಿಗೆ ಕಾರಣ ಆಗಿದಾವ. ಅದಕ್ಕೆ ಪ್ರತಿಯೊಬ್ಬ ಮನುಷ್ಯ ಇಲ್ಲಿ ಹುಟ್ಟಿದಾನಂತಂದ್ರ ಇವ್ ರಾಗ, ದ್ವೇಷ, ಸುಖ ದುಃಖಗಳಿಗೆ ಮೂಲ ಕಾರಣ ಆಗಿರುವಂಥದ್ದು ಯಾವುದು ಅಂದ್ರೆ ಈ ಪಂಚ ವಿಷಯಗಳು. ಈ ಪಂಚ ವಿಷಯಗಳಿಗೆ ಕಾರಣ ಆಗಿರುವಂಥದ್ದು ಪಂಚಭೂತಗಳು. ಪಂಚಭೂತಗಳಿಗೆ ಕಾರಣ ಆಗಿರುವಂಥದ್ದು ಭೂತಾದಿ ಅಹಂಕಾರ. ಹಿಂಗ ಈ ರೀತಿಯಾಗಿ ಇಲ್ಲೇನಾಗ್ತದ, ಈ ಜಗತ್ತಿನ ಸರ್ವರಿಗೂ, ಅದಕ್ಕೆ ಇಲ್ಲಿ ಪ್ರತಿಯೊಬ್ಬ ಈ ಜೀವಿಗಳಿಗೆ, ಪ್ರತಿಯೊಬ್ಬ ವ್ಯಕ್ತಿಗಳಿಗೆ ಅಥವಾ ಮನುಷ್ಯರಿಗೆ, ಈ ಜೀವರಗಳ ಬುದ್ಧಿಗೆ ಏನಾಗ್ಯದ, ಈ ವಿಷಯಗಳು ಸುಖ ದುಃಖ ರಾಗ ದ್ವೇಷ ಇವೆಲ್ಲಕ್ಕೂ ಕಾರಣ ಆಗಿದಾವ. ಆದ್ರ ವಿಚಾರ ಮಾಡಿದ್ರ ಈ ಶಬ್ದಾದಿ ವಿಷಯಗಳು ಸುಖನೂ ಅಲ್ಲ ದುಃಖನೂ ಅಲ್ಲ. ಯಾಕಂದ್ರೆ ಇಷ್ಟ ಬುದ್ಧಿಗೆ ಅದು, ಯಾಕಂದ್ರ ಇಷ್ಟ ಬುದ್ಧಿಗೆ ವಿಷಯ ಆಯ್ತು ಅಂದಾಗ ಅದು ಸುಖ ಅನ್ನಿಸ್ತದ, ಅನಿಷ್ಟ ಬುದ್ಧಿಗೆ ವಿಷಯ ಬಂದ್ರೆ ದುಃಖ ಅನ್ನಿಸ್ತದ ಅನ್ನುವಂಥದ್ದನ್ನ ಹೇಳಿದ್ರು. ಈ ಯಾಕಂತಂದ್ರ 10ನೇ ನುಡಿಯಲ್ಲಿ ಕೂಡ ಹೇಳ್ತಾರ, ಇದು ಶಬ್ದಾದಿ ವಿಷಯಗಳು ಹೆಂಗದಾವ ಅಂದ್ರ ಜಡದಿಂದ ಕೂಡಿದಾವ, ಜಡಮಾಗಿ, ಖಂಡಿತಮಾಗಿ, ದೃಶ್ಯತೆಯಾಗಿ, ಬಿಡಲರಿದಾಗಿ, ಕ್ಷಣಿಕಮಾಗಿ ಮಡದಿ ಕೇಳು ಆ ವಿಶ್ವ ವಿಷಯಗಳು ಆ ಭೂತದೊಡನಗಲದೆ ಮೋಹಿಸುತ್ತಮಿರ್ತು ಅಂತ ಹೇಳ್ತಾರೆ. ಯಾಕಂದ್ರೆ ಅದ್ ಹೆಂಗದ ಅಂತಂದ್ರೆ ಜಡವಾಗಿರುವಂತದ್ದದ. ಶಬ್ದ, ಸ್ಪರ್ಶ, ರೂಪ, ರಸಗಂಧ 5 ವಿಷಯಗಳು ಹೆಂಗದಾವಂದ್ರ ಇವು ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ ಇವುಗಳಿಂದ ಕೂಡಿಕೊಂಡಿದ್ರು ಕೂಡ ಇವು ಜಡದಿಂದ ಕೂಡಿದಾವ. ಮತ್ತೆ ಒಂದು ವಿಷಯ ಮತ್ತೊಂದ್ರಲ್ಲಿ ಇಲ್ಲ. ಇದ್ದಾವೇನು ಅಂದ್ರೆ ಇಲ್ಲ, ಯಾಕಂದ್ರೆ ನಮ್ಮ ಅನುಭವಕ್ಕೆ ಬರ್ತದೆ.
ಶಬ್ದ ಸ್ಪರ್ಶದಲ್ಲಿ ಐತೇನೋ, ಸ್ಪರ್ಶ ರೂಪದಲ್ಲಿ ಐತೇನೋ, ರೂಪ ರಸದಲ್ಲಿ ಐತೇನೋ, ಇಲ್ಲ ಒಂದ್ರಾಗ ಒಂದಿಲ್ಲ. ಇವು ಭಿನ್ನ ಭಿನ್ನಾಗಿ ಅದಾವ. ಮತ್ತೆ ಇವು ಪರಿಚ್ಛಿನ್ನತೆಯಿಂದ ಕೂಡಿದಾವ. ಇವು ಇಂದ್ರಿಯಗಳಿಗೆ ಏನದಾವ, ವಿಷಯಗಳಾಗಿದಾವ. ಈ ಕಿವಿಗೆ, ಆಮೇಲೆ ಕಣ್ಣಿಗೆ, ಆಮೇಲೆ ಈ ನಾಲ್ಗಿಗೆ, ಆಮೇಲೆ ಈ ಚರ್ಮಕ್ಕ, ಈ ಮೂಗಿಗೆ, ಇನ್ನೇನು ಇಂದ್ರಿಯಗಳಿಗೆ ಏನದಾವ, ವಿಷಯಗಳದಾವ. ಈ ಕಿವಿಗೆ ಏನ್ ವಿಷಯಪ್ಪ ಅಂದ್ರೆ ಶಬ್ದ. ಈ ಕಿವಿ ಕೇಳುವಂಥದ್ದು ನೋಡ್ರಿ ಎಷ್ಟು ಚಂದ ಮಾಡಿದಾನ ಭಗವಂತ. ಈ ಕಿವಿಗೆ ಏನಂದ್ರೆ ಶಬ್ದ ಕೇಳುವಂತ ಕೆಲಸ, ಕಣ್ಣಿಗೆ ಏನಂದ್ರ ರೂಪ ನೋಡುವಂತ ಕೆಲಸ, ನಾಲ್ಗಿಗೆ ರುಚಿ ನೋಡುವಂತ ಕೆಲಸ, ಈ ಚರ್ಮಕ್ಕ ಸ್ಪರ್ಶ ಮಾಡುವಂತ ಕೆಲಸ, ಈ ಮೂಗಿಗೆ ವಾಸನೆ ನೋಡುವಂತದ್ದು ಕೆಲಸ. ಇವು ವಿಷಯಗಳಾದ. ಇವು ಹಿಂಗದಾವ, ದೃಶ್ಯಗಳದಾವ, ತಿಳಿಸ್ಕೊಳತ್ತಾವ. ಯಾಕಂತಂದ್ರೆ ಇವು ದುಃಖವನ್ನ ಕೊಡ್ತಾವ. ಕೊಟ್ರು ಕೂಡ ಇವನ್ನ ಬಿಡಕ್ ಬರಂಗಿಲ್ಲ, ತ್ಯಾಗ ಮಾಡಾಕ ಬರಂಗಿಲ್ಲ, ಬಾರದಂಥವುಗಳಿವು. ಅದಕ್ಕ ಇಲ್ಲಿ ಕೂಡ ಶಬ್ದಾದಿ ಎಲ್ಲ ಮಹಾತ್ಮರಿಗೂ ಕೂಡ ಇವು ಶಬ್ದಾದಿ ವಿಷಯಗಳು ಇರ್ತಾವ, ಎಲ್ಲರಿಗೂ ಅದಾವ. ಆದ್ರ ಇವುಗಳಲ್ಲಿರುವಂತ ದೋಷ ದರ್ಶನ ಆಗ್ಬಿಟ್ಟಾಗ ಇವು ಮತ್ತ ನಮ್ಗೆ ಜ್ಞಾನ ಆದ್ಮೇಲೆ ಆದ್ರೂ ಕೂಡ ಶಬ್ದಾದಿ ವಿಷಯಗಳು ತೋರಂಗಿಲ್ಲ ಅಂದ್ರೆ ತೋರ್ತಾವ. ಅವನ್ನ ತಿಳ್ಕೊಂಡು ಬಿಡುವಂಥದ್ದು. ಆದ್ರೆ ಅವನ್ ತ್ಯಾಗ ಮಾಡ್ತೀವಿ, ಶಬ್ದ ಕೇಳಲೇಬಾರ್ದು, ರೂಪ ನೋಡಕ್ ಆಗ್ಲೇಬಾರ್ದು, ಈ ತರ ತ್ಯಾಗ ಮಾಡ್ಲಿಕ್ಕೆ ಬಾರದಂಥವು ಇವು. ಅದಕ್ಕ ಈ ಯಾವ ರೀತಿ ಅಂದ್ರ ಈ ಮಿಂಚು, ಸ್ವಪ್ನ, ನೀರಿನ ಮೇಲೆ ತೋರುವಂತ ಏನ್ ಗುರುಳಿ ಅದಾವಲ್ಲ, ಇವು ಹೆಂಗಂದ್ರ ತೋರಿ ಅಡಿಗೆ ಬಿಡ್ತಾವ. ಈ ರೀತಿಯಾಗಿ ಕಂಡ ಕ್ಷಣದಲ್ಲೇ ಅವೇನ ಸಕಲ ಜೀವಿಗಳಿಗೆ ಏನಾಗ್ತದ, ಇದು ಏನ್ ಮಿಂಚು ಮತ್ತೆ ಸ್ವಪ್ನ ಹೆಂಗ ಕ್ಷಣಿಕ ಅದಾವ, ಅದೇ ರೀತಿ ತೋರಿ ಮೋಹವನ್ನು ಉಂಟು ಮಾಡ್ತಾವ ಸಕಲ ಜೀವಗಳಿಗೆ ಈ ಪಂಚ ವಿಷಯಗಳು. ಈ ರೀತಿ ತಿಳ್ಕೊಳ್ಳುವಂಥದ್ದು ಅಂತ ಹೇಳ್ತಾರೆ. 11ನೆಯ ನುಡಿಯಲ್ಲಿ ಹೇಳ್ತಾರ, ಕೆಲವು ವಿಷಯಗಳು ಹೆಂಗದಾವ, ತನುವಿನ ಉದಯ ಭೇದದೋಳು ಸಚೇತನ ಅಚೇತನವೆಂಬೆರಡು ರೂಪವನ್ನೇ ತೋರ್ಪ ಅನಿತು ವಿಷಯವೆಸೆವವು ಚಿತ್ರಗತಿಯಿಂದೇ ಜನಕ್ಕೆ ಸಂಸ್ಕೃತಿ ಬಂಧಕರಮಾಗಿ ಅಂತ ಹೇಳ್ತಾರ ಅವರು. 11ನೇ ನುಡಿಯಲ್ಲಿ ಹೇಳ್ತಾರ, ಈ ಶಬ್ದಾದಿ ವಿಷಯಗಳು ಕೆಲವು ಅಚೇತನ ಶರೀರಗಳಲ್ಲಿಯೂ ಅಚೇತನ ಶರೀರಗಳಲ್ಲಿಯೂ ಕೆಲವು ಚೇತನ ಯುಕ್ತವಾದಂತ ಶರೀರಗಳಲ್ಲಿ ಕೂಡ್ಕೊಂಡು ಇದ್ದಾವ. ಯಾಕಂತಂದ್ರ ಒಂದು ವಸ್ತುವಿನಲ್ಲಿ ಇದ್ದಂಥದ್ದು ವಿಷಯ ಮತ್ತೊಂದಕ್ಕಿಂತಲೂ ಸ್ವಲ್ಪ ಭಿನ್ನವಾಗಿರ್ತದೆ. ಒಂದ್ರಾಗಿರುವಂಥದ್ದು ಮತ್ತೆ ಇನ್ನೊಂದು ವಸ್ತುವಿನಲ್ಲಿ ಭಿನ್ನವಾಗಿ ತೋರ್ತದೆ. ಅಂದ್ರೆ ಈ ಶಬ್ದ ಅನ್ನುವಂಥದ್ದಾಗಿರ್ಬೋದು, ಸ್ಪರ್ಶ ಅನ್ನುವಂಥದ್ದು, ಇವೆಲ್ಲ ವಿಷಯಗಳನ್ನ ನಾವ್ ಎಷ್ಟು ಕಂಡ್ರು ಕೂಡ ಈ ಒಂದಕ್ಕಿಂತ ಒಂದು ಭಿನ್ನವಾಗೇ ಅದಾವ. ಒಂದಕ್ಕಿಂತಲೂ ಒಂದು ಬೇರೆ ಆಗಿರುವಂಥದ್ದು ಮತ್ತೆ ಅಧಿಕವಾಗಿರುವಂಥದ್ದು, ಇವೆಲ್ಲ ಮೋಹಕ ವಿಷಯಗಳಾಗಿದಾವ. ಶಬ್ದ, ಸ್ಪರ್ಶ, ರೂಪು, ರಸಗಂಧ. ಮತ್ತೆ ಈ ಸಕಲ ಜೀವಿಗಳ ಇದೇನಾಗ್ತದೆ, ಇದೇ ಪಂಚ ವಿಷಯಗಳಲ್ಲೇ ಈ ಜಗತ್ತಿನ ಜೀವಿಗಳು ಮುಳುಗಿಬಿಟ್ಟಿದಾವ. ಇದರಿಂದ ಹೊರಗೆ ಬರೋದೇ ಬಹಳ ಕಷ್ಟ ಅದ. ಅದಕ್ಕೆ ಹೇಳ್ತಾರ ಅವರು, 5 ಇಂದ್ರಿಯಗಳು ಈ ಸಕಲ ಜೀವಿಗಳ ಬುದ್ಧಿ ವೃತ್ತಿಗಳನ್ನ ತಮ್ಮ ಕಡೆ ಸೆಳೆಯುವಂಗ್ ಮಾಡುವಂಥದ್ದು ಈ ಪಂಚ ವಿಷಯಗಳು. ಮೋಹದಲ್ಲಿ ಮುಳುಗಿಸಿ ಬಿಡ್ತಾವೆ ಇವು. ಜಗತ್ತಿನಲ್ಲಿ ಪ್ರತಿಯೊಬ್ಬ ವ್ಯವಹಾರ ಮಾಡ್ತಾನಂತಂದ್ರು ಕೂಡ ಈ ಪಂಚ ವಿಷಯಗಳಿಂದನೇ, ಶಬ್ದ, ಸ್ಪರ್ಶ, ರೂಪ, ರಸ, ಇದ್ರಲ್ಲೇ ಹುಡುಕ್ತಾನೆ. ಆದ್ರೆ ಇವು ಸತ್ಯ ಅದಾವೇನಂದ್ರೆ ಮಿಥ್ಯ ಅದಾವ, ತೋರಿ ಕ್ಷಣಿಕವಾಗಿ ಅಡಗುವಂಥವದಾವ. ಇಲ್ಲಿ ಯಾಕಂತಂದ್ರ ಇಂಥ ಒಂದು ಮೋಹದಲ್ಲಿ ಸಕಲ ಜೀವಿಗಳ ಬುದ್ಧಿ ವೃತ್ತಿಗಳನ್ನ ತಮ್ಮ ಕಡೆನೆ ಸೆಳ್ಕೊಂಡ್ ಬಿಡ್ತಾವ. ಆ ಮೋಹದಲ್ಲಿ ಮುಳುಗಿಸಿ ಇವೇನ್ ಮಾಡ್ತಾವ ಅಂದ್ರೆ ಜನನ ಮರಣ ಬಂಧವನ್ನುಂಟು ಮಾಡ್ತಾವೆ. ಜನನಕ್ಕ ಮತ್ತೆ ಮರಣ ದುಃಖವನ್ನು ಕೊಡುವಂತ ಆಗಿದಾವೆ. ಯಾವ್ದ್ರಿಂದ? ಇದೇ ಶಬ್ದಾದಿ ವಿಷಯಗಳು. ಈ ರೀತಿ ಈಗ ಜನರಿಗೆ ನಮ್ಗೆಲ್ಲ ಈಗ ಬಂಧ ಆಗ್ಯದ, ದುಃಖ ಆಗ್ಯದ. ಇದೆಲ್ಲ ಯಾವ್ದ್ರಿಂದ ಆಗ್ಯದ ಅಂತಂದ್ರೆ ಈ ಪಂಚ ವಿಷಯಗಳಿಂದಾನೆ ಈ ಜಗತ್ತಿನ ಜನರು ಒಂದು
ಜನನ ಮರಣಕ್ಕೆ ಗುರಿಯಾಗುವಂಥದ್ದಾಗ್ಯದ. ಈ ಮೋಹ ಅನ್ನುವಂಥದ್ದು, ಅದರಲ್ಲಿ ಸೆಳೆಯುವಂಥದ್ದು, ಇವೆಲ್ಲ ನಡೀತಾವ. ಅದಕ್ಕೆ ಹುಟ್ಟಿನಿಂದ ನಾವು ಸಾಯೋವರೆಗೂ ಇದೇ ವಿಷಯಗಳಲ್ಲೇನೆ ನಾವು ಸುಖ ಹುಡುಕ್ತಾ ಇದ್ದೀವಿ. ನಿಜವಾದ ಸುಖ ಅದಾವೇನೋ ಅಂದ್ರೆ, ಸುಖದಿಂದ ಕೂಡಿದಾವೇನೋ ಅಂದ್ರೆ ಇಲ್ಲ. ತೋರ್ತಾವ ಆಡುತ್ತಾವ, ಒಂದಲ್ದು ಒಂದು ಶಬ್ದ, ಸ್ಪರ್ಶ, ರೂಪು, ರಸ, ಗಂಧ. ಹುಟ್ಟಿನಿಂದ ಆಯುಷ್ಯ ಮುಗಿಯೋ ಮಟ್ಟ ಬರೀ ವಿಷಯಾದಿಗಳಲ್ಲಿ ಮುಳುಗಿ ಕೊನೆಗೆ ಮತ್ತೆ ಬಂಧಕ್ಕೆ ಗುರಿಯಾಗ್ತದೆ ಈ ಜೀವಾತ್ಮ. ಅಷ್ಟು ಬಂಧನವನ್ನು ಉಂಟು ಮಾಡುವಂಥದ್ದು. ಬೇರೆ ಅದಕ್ಕೆ ಹೇಳ್ತಾರೆ ಶತ್ರುಗಳು ಎಲ್ಲಿಲ್ಲ ನಮ್ಮಲ್ಲೇ ಅದಾರ ಅಂತ. ಇವನ್ನ ದಾಟುವುದು ಬಹಳ ಕಷ್ಟ ಅಲ್ಲ. ಹಂಗಾಗಿ ಮಹಾತ್ಮರು ಇವನ್ನೆಲ್ಲ ತಿಳ್ಕೊಂಡ್ರು. ಇವಾಗ ಹೇಳ್ತಾರ ಭೂತ ಗುಣೋತ್ಪತ್ತಿ ನಿರೂಪಣೆ ಸೂತ್ರ 9ಕ್ಕೆ ಪದ 86 ಅಂತ ಹೇಳಿ, ಈಗ ಏನ್ ಹೇಳ್ತಾರ, ವೈಕಾರಿಕ ಅಹಂಕಾರದಿಂದ ಪಂಚ ಜ್ಞಾನೇಂದ್ರಿಯಗಳ ಉತ್ಪತ್ತಿ, ತೈಜಸ್ ಅಹಂಕಾರದಿಂದ ಪಂಚ ಕರ್ಮೇಂದ್ರಿಯಗಳು ಮತ್ತೆ ಪಂಚ ಪ್ರಾಣಗಳ ಉತ್ಪತ್ತಿಯನ್ನ ಹೇಳುತ್ತಾರೆ. ಇವೆರಡು ತೈಜಸ್ ಮತ್ತೆ ವೈಕಾರಿಕ ಇವೆರಡು ಅಹಂಕಾರಗಳು ಏನದಾವ, ಇವೆರಡು ಮಿಶ್ರದಿಂದ ಅಂತಃಕರಣ ಅಂತ ಮುಂದಿನ ವಿಚಾರದಲ್ಲಿ ಆತರ ಭೂತಾದಿ ಅಹಂಕಾರ ಬಗ್ಗೆ ಹೇಳಿದ್ರು ಅವರು. ಇವಾಗ ಏನ್ ಹೇಳ್ತಾರ, ವೈಕಾರಿಕ ಮತ್ತು ತೈಜಸ್ ಈ ವಿಚಾರಗಳನ್ನ ಹೇಳ್ತಾರ. 10ನೇ ಸೂತ್ರ ನೋಡ್ರಿ. ಬಗೆಯ ವೈಕಾರಿಕ ತೈಜಸ್ ಮಿಶ್ರದಿಂದ ಒಗೆದವು ಅಖಿಲ ಕರಣಗಳು ಅಂತ ಹೇಳ್ತಾರೆ. ಬಗೆ ಅಂದ್ರೆ ವಿಚಾರ ಮಾಡಲು, ವೈಕಾರಿಕ ತೈಜಸ್ ಮಿಶ್ರದಿಂದ ಒಗೆದವು ಅಖಿಲ ಕರಣಗಳು. ಇಲ್ಲಿ ತೈಜಸ್ ಅಹಂಕಾರದಿಂದ ಕರ್ಮೇಂದ್ರಿಯ ಪಂಚಕದ ಉತ್ಪತ್ತಿ ಇವೆರಡು. ಯಾಕಂದ್ರೆ ವೈಕಾರಿಕ ಮತ್ತು ತೈಜಸ್ ಮಿಶ್ರದಿಂದ ಅಂತಃಕರಣಗಳಾದವು. ಈ ಕೆಲವೊಂದು ವಿಚಾರಗಳನ್ನ ಅವ್ರು ಹೇಳ್ತಾರ. 1ನೇ ನುಡಿ ನೋಡೋಣ. ತೈಜಸ್ ಅಹಂಕಾರದಿಂದ ಕರ್ಮೇಂದ್ರಿಯ ಪಂಚಕ ಉತ್ಪತ್ತಿಯನ್ನ ಹೇಳುತ್ತಾರೆ. ವಾಕ್ಪಾಣಿಪಾದ ಗುಹೆ ಗುದ ಅಂತ ಏನ್ ಹೇಳ್ತಾರ, ಈ ನಮ್ಮ ಶರೀರದಲ್ಲಿರುವಂತದ್ದು ಕರ್ಮೇಂದ್ರಿಯಗಳು ಯಾವ್ದ್ರಿಂದ ಆಯ್ತು ಅಂದ್ರೆ ತೈಜಸ್ ಅಹಂಕಾರದಿಂದ ಇವು ಕರ್ಮೇಂದ್ರಿಯ ಪಂಚಕದ ಉತ್ಪತ್ತಿಯನ್ನ ಹೇಳ್ತಾರ 1ನೇ ನುಡಿಯಲ್ಲಿ. ಭಾಮಿನಿ ಅಂತಂದ್ರ ಆಕೆ ಬಹಳ ಸುಂದರವಾಗಿದ್ದಳು, ದೇಹಕಾಂತಿಯಿಂದ ಕೂಡಿದ್ಳು ಅನ್ನುವಂಥದ್ದು. ಅದಕ್ಕೆ ಆಕಿಂದ ವರ್ಣನೆ ಯಾಕೆ ಮಾಡ್ತಾರಂತಂದ್ರೆ, ಪ್ರತಿಯೊಂದು ಆಕಿ ಬ್ರಹ್ಮಜ್ಞಾನವನ್ನ ಪಡ್ಕೊಳ್ಬೇಕಂತ ಕುಂತಂತ ಮೈತ್ರಾ ದೇವಿ. ಅದಕ್ಕೆ ಶರೀರನೇ ಬಹಳ ಸುಂದರವಾಗಿ ಇರ್ಬೇಕೇನ್ರಿ ಅಂತ ಅಂತ ಅಲ್ಲ ಅದು. ಯಾಕಂದ್ರೆ ಕೇಳುವಂಥದ್ದೇ ಬಹಳಷ್ಟು ಸುಂದರತ್ವ, ಬ್ರಹ್ಮಜ್ಞಾನವನ್ನ ಪಡೆಯುವಂಥದ್ದೇ ಬಹಳ ಸುಂದರತ್ವ. ಈ ಶರೀರಕ್ಕೆ ಅದಕ್ಕೆ ಯಾವುದು ಸಂಬಂಧ ಇಲ್ಲ. ಯಾಕಂದ್ರ ಅಷ್ಟವಕ್ರ ಮಹಾಮುನಿದು ಕೂಡ 8 ರೀತಿಯಿಂದ ಅಂಕು ಇದು ಶರೀರ. ಅದಕ್ಕೆ ಸಂಬಂಧ ಇಲ್ಲ. ಯಾಕಂದ್ರೆ ಬ್ರಹ್ಮಜ್ಞಾನವನ್ನ ಪಡೆಯುವಂತ ಭಾವ ಐತಲ್ಲ, ಅದು ಬಹಳಷ್ಟು ಸುಂದರತ್ವದಿಂದ ಕೂಡಿದಂಥದ್ದನ್ನ ಹಂಗ ವರ್ಣನೆ ಮಾಡ್ತಾರ ಅವ್ರು. ಆ ರೀತಿ ತಿಳ್ಕೊಳ್ಬೇಕಾಗ್ತದೆ. ಭಾಮಿನಿ ವಾಕ್ಪಾಣಿ ಪಾದ ಪಾಯು ಉಪಸ್ಥ ನಾಮದ ಕರ್ಮೇಂದ್ರಿಯಗಳು ಆ ಮಹಾ ತೈಜಸ್ವೆಂಬ ಅಹಂಕೃತಿಯಿಂದೇ ನೇಮದಿಂದ ಉದಯವಾದವು ನೋಡು ಅಂತ ಹೇಳ್ತಾರೆ. ವಾಕ್ ಅಂದ್ರೆ ಮಾತಾಡುವಂಥದ್ದು, ವಾಣಿ. ವಾಕ್ ಪಾಣಿ ಇಲ್ಲೇ 2 ಬಂದಿದೆ. ವಾಕ್ ಪಾಣಿ. ಪಾಣಿ ಅಂತಂದ್ರ ಕೈ. ವಾಕ್ ಪಾಣಿ ಪಾದ ಪಾಯು. ಪಾಯು ಅಂದ್ರ ಗುದ. ಅಂದ್ರ ಈ ಮಲ ಬಿಡುವಂಥದ್ದು. ಉಪಸ್ಥ ಅಂತಂದ್ರ ಮೂತ್ರ ಬಿಡುವಂಥದ್ದು. ಇವೆಲ್ಲ ಹೇಳ್ತಾರೆ. ಇವು ಕರ್ಮೇಂದ್ರಿಯಗಳಲ್ಲಿ ಬರುವಂಥದ್ದು. ಯಾಕಂತಂದ್ರೆ ಇಲ್ಲಿ ಕೂಡ ಈ ತೈಜಸ್ ಅಹಂಕಾರವು ಅಲ್ಲಿ ಏನಿರ್ತದಂದ್ರ ರಜೋಗುಣದಿಂದ ಕೂಡಿರ್ತದ. ಅದರಿಂದ ಇದು ಒಂದು ಪ್ರವೃತ್ತಿ ಲಕ್ಷಣ ಉಳ್ಳಂಥದ್ದು, ಪ್ರವೃತ್ತಿ ಆಗುವಂಥದ್ದು. ಅಲ್ಲಿ ರಜೋಗುಣ, ಯಾಕಂದ್ರ ತೈಜಸ್ ಅಹಂಕಾರದಿಂದ ಅಲ್ಲಿ ಏನಿರ್ತದ, ಅಲ್ಲಿ ರಜೋಗುಣ ಇರುವಂಥದ್ದು. ಅದರಿಂದ ಅಲ್ಲಿ ಪ್ರವೃತ್ತಿ ಲಕ್ಷಣ ಇರ್ತದಲ್ಲಿ. ಅದರಿಂದ ಹುಟ್ಟಿದಂತಹ ಈ ಪಂಚಕರ್ಮೇಂದ್ರಿಯಗಳು ತೈಜಸ್ ಅಹಂಕಾರದಿಂದ ಏನು ಹುಟ್ಟಿದಾವ, ಈ ಕರ್ಮೇಂದ್ರಿಯಗಳು ಕೂಡ ಪ್ರವೃತ್ತಿ ರೂಪವುಳ್ಳಂಥವಾದ ಕಾರ್ಯಗಳನ್ನು ಮಾಡುವಂಥದ್ದು. ಈಗ ಮಾತಾಡುವಂಥದ್ದು ವಾಕ್, ಮಾತಾಡುವಂಥದ್ದು ಪಾಣಿ, ಹಿಡಿಯುವಂಥದ್ದು, ಪಾದ ನಡೆಯುವಂಥದ್ದು, ಮಲಮೂತ್ರ ಬಿಡುವಂಥದ್ದು, ಇವು ಕರ್ಮೇಂದ್ರಿಯಗಳು ಅಂತ ಹೇಳಿಸ್ಕೊಳ್ತಾವ ನಮ್ಮ ಶರೀರದೊಳಗ. ಇದು ತೈಜಸ್ ಅಹಂಕಾರದಿಂದ ಉತ್ಪನ್ನ ಅದು ಕರ್ಮೇಂದ್ರಿಯಗಳು ಅಂತ ಕೂಡ ಹೇಳ್ತಾರೆ.
ಮತ್ತೆ ಕರ್ಮೇಂದ್ರಿಯಗಳ ವ್ಯಾಪಾರ ಏನ್ ಮಾಡ್ತಾವ ಅನ್ನುವಂಥದ್ದು ಮತ್ತೆ ಅವ್ರು ಡೀಟೇಲ್ ಆಗಿ ಹೇಳತ್ತಾರ ಅವರು ಎಲ್ಲ ನುಡಿಯಲ್ಲಿ. ನುಡಿಯುವುದು, ಪಿಡಿಯುವುದು, ನಡೆಯುವುದು, ಬಿಡುವುದು, ಪಡೆಯುವುದು, ವಿಷಯ ಸುಖವನ್ನೆಂಬ ಗಡಣದ ವರ್ತನ ಅರಿಯಲ್ ಆ ವಚನಾದಿಯೊಡನೊಂದಿ ಪರಿಬಿಡಿದಿರ್ಪವು ಅಂತ ಹೇಳ್ತಾರೆ. ನುಡಿಯುವುದು ಅಂದ್ರೆ ಮಾತಾಡುವಂಥದ್ದು, ವಾಕ್ ಮಾತಾಡುವುದು. ಪಿಡಿಯುವುದು ಅಂದ್ರೆ ಕೈಗಳು ಯಾವ್ದಾದ್ರು ಒಂದು ವಸ್ತುವನ್ನ ಹಿಡ್ಕೊಳ್ಳುವಂಥದ್ದು. ಇವೆಲ್ಲ ಕೆಲಸಗಳು ಮಾಡ್ತಾವ ನೋಡ್ರಿ. ಯಾವ್ದ್ರಿಂದ ಉದ್ಭವ ಆಯ್ತು ನೋಡ್ರಿ? ತೈಜಸ್ ಅಹಂಕಾರದಿಂದ ಕರ್ಮೇಂದ್ರಿಯಗಳು, ಕರ್ಮೇಂದ್ರಿಯದ ಕಾರ್ಯಗಳು ಇವು. ಈ ಕೈ ಯಾವ್ದಾದ್ರು ಒಂದು ವಸ್ತುವನ್ನು ಹಿಡಿಯುವಂಥದ್ದು, ಕೊಡುವಂಥದ್ದು, ಇದು ನಡೆಯುವಂಥದ್ದು. ಈ ಕಾಲುಗಳು ನಡೆಯುವಂಥದ್ದು, ಗಮನ ಮಾಡುವಂಥದ್ದು. ಮತ್ತೆ ಬಿಡುವುದು ಅಂತಂದ್ರ ಈ ಮಲವನ್ನ ಬಿಡುವಂಥದ್ದು, ಗುದ ಮಾಡುವಂತ ಕೆಲಸ. ವಿಷಯ ಸುಖವನ್ನ ಮಾಡುವಂಥದ್ದು, ವಿಷಯ ಸುಖವನ್ನ ಪಡೆಯುವಂಥದ್ದು ಯಾವುದು ಅಂತಂದ್ರೆ ಈ ಉಪಸ್ಥ. ಯಾಕಂತಂದ್ರೆ ಇಲ್ಲಿ ಕೂಡ ಹೇಳ್ತಾರ ಗುಹ್ಯ ಅನ್ನುವಂಥದ್ದು ಕೂಡ ಹೇಳ್ತಾರೆ. ಈ ರೀತಿ ಈ ಸಮೂಹದಿಂದ ಈ ಏನದ ವಿಚಾರ ಮಾಡಿ ನೋಡಿದಾಗ ಈ ವಾಗೇಂದ್ರಿಯ ಈ ಕ್ರಮದಿಂದ ಕೂಡಿಕೊಂಡು ಇವು ಕೆಲಸಗಳನ್ನ ಮಾಡ್ತಾವ. ಇದ್ರ ಕೆಲಸಗಳು ಇವೆಲ್ಲ ಮಾಡುವಂತ ಕೆಲಸಗಳು ನಮ್ಮ ಕರ್ಮೇಂದ್ರಿಯ ಕೆಲಸಗಳ ಬಗ್ಗೆ ಹೇಳಿದ್ರು ಅವ್ರು, ಹೇಳ್ತಾರ ಅವ್ರು. ಮತ್ತೆ ಮೂರನೇ ನುಡಿಯಲ್ಲಿ ಹೇಳ್ತಾರ ಪಂಚಪ್ರಾಣಗಳು. ಇದು ಕೂಡ ತೈಜಸ್ ಅಹಂಕಾರದಿಂದ ಉತ್ಪನ್ನ ಆಗಿರುವಂಥದ್ದು. ತೈಜಸ್ ಅಹಂಕಾರದಿಂದ ಕರ್ಮೇಂದ್ರಿಯಗಳು ಮತ್ತೆ ಪಂಚಪ್ರಾಣಗಳು ಆಗಿರುವಂಥದ್ದು ಎರಡು. ಮೂರನೇ ನುಡಿಯಲ್ಲಿ ಹೇಳ್ತಾರೆ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನವೆಂದು ಊಣೆಯು ಮಿಲ್ಲದ 5 ಹಸುಗಳು ಮಾಡದೆ ತೈಜಸದಿಂದ ಉದಿಸಿದವೆಂದು ಜಾಣೆ ಮೈತ್ರಿ ನಿಶ್ಚಯಿಪುದು. ನೋಡ್ರಿ, ಅದಕ್ಕ ಜಾಣೆ ಮೈತ್ರಾದೇವಿ ಹೇಳ್ತಾರ ಪ್ರಾಣ ಎಲ್ಲ ಐತ್ರಿಪ್ಪ, ಎಲ್ಲೈತೆ ಪ್ರಾಣ? ಕೈಯಲ್ಲೈತೋ, ಕಾಲಲ್ಲೈತೋ, ಹೊಟ್ಟೆಲ್ಲೈತೋ, ಎಲ್ಲೈತೆ ಪ್ರಾಣ? ಪ್ರಾಣ ಹೃದಯದಲ್ಲಿರುವಂಥದ್ದು. ಪ್ರಾಣವಾಯು ಎಲ್ಲೈತೆ ಅಂದ್ರೆ ಹೃದಯದಲ್ಲಿ ಪ್ರಾಣ ಇರ್ತದೆ. ಅಪಾನ ಎಲ್ಲಿ ಐತಪ್ಪ? ಇದ್ರ ಉತ್ಪನ್ನ ಹೇಳ್ತಾರೆ. ಪಂಚಪ್ರಾಣ ತೈಜಸ್ ಅಹಂಕಾರದಿಂದ ಉತ್ಪನ್ನ ಆಗಿದಾವ. ಅದಕ್ಕೆ ಇದು ಪ್ರಾಣ ಹೃದಯದಲ್ಲಿ ಇರ್ತದೆ ನಮ್ಮ ಶರೀರದಾಗ. ನಮ್ಮ ಯಾಕಂದ್ರ ಅಪಾನ ವಾಯು ಎಲ್ಲಿರ್ತದ ಅಂತಂದ್ರ ಈ ಗುದದಲ್ಲಿರುವಂಥದ್ದು, ಮಲ ಬಿಡುವಂಥದ್ರಲ್ಲಿ ಏನಿರ್ತದೆ ಅಪಾನ ವಾಯು ಇರ್ತದೆ. ಆಮೇಲೆ ವ್ಯಾನ ಎಲ್ಲಿರ್ತದೆ? ವ್ಯಾನವಾಯು. ವ್ಯಾನವಾಯು ಶರೀರ ತುಂಬಾ ಇರ್ತದೆ ವ್ಯಾನವಾಯು. ಮತ್ತೆ ಉದಾನ ವಾಯು ಹೆಂಗಿರ್ತದ? ಎಲ್ಲಿರ್ತದ ಉದಾನ ವಾಯು? ಅದು ಕಂಠದಲ್ಲಿ ಇರ್ತದ ನೋಡ್ರಿ ಉದಾನ ವಾಯು. ಈಗ ನಮಗೆ ತೀಗ್ ಬರುವಂತದ್ದು, ಬಿಕ್ಕಳಿಕೆ ಆಗುವಂಥದ್ದು, ಇದರಲ್ಲಿ ವ್ಯತ್ಯಾಸ ಆದಾಗ ಇವೆಲ್ಲ ಆಗ್ತಾವ. ಉದಾನ ವಾಯು ವ್ಯತ್ಯಾಸಗಳಾದಾಗ ಇವೆಲ್ಲ ಆಗ್ತವೆ. ಇವು ಕಂಠದಲ್ಲಿರುವಂಥದ್ದು ಉದಾನ ವಾಯು. ಮತ್ ಸಮಾನ ವಾಯು ಎಲ್ಲಿರ್ತದ ಅಂತಂದ್ರೆ ನಾಭಿಯಲ್ಲಿರ್ತದ. ನಾಭಿ ಅಂದ್ರೆ ಒಕ್ಕಳ, ಅದು ಸಮಾನ ವಾಯು ಅಲ್ಲಿರ್ತದೆ. ಯಾಕಂದ್ರೆ ಇವು 5 ವಾಯುಗಳು ಬಿಡದೆ ಇವು ತೈಜಸ್ ಅಹಂಕಾರದಿಂದ ಉತ್ಪನ್ನ ಆದವು ಅಂತ ಹೇಳ್ತಾರೆ. ತೈಜಸ್ ಅಹಂಕಾರದಿಂದ ಇವು ಉತ್ಪನ್ನ ಆದವು. ಅದಕ್ಕೆ ಜಾಣೆ ಮೈತ್ರಿ, ಜಾಣೆ ಮೈತ್ರ ಅಂದ್ರ ಬಹಳಷ್ಟು ಬುದ್ಧಿವಂತಳು ಮೈತ್ರಾದೇವಿ. ಹೇಳ್ತಾರ ಮತಿ ಉಂಟೆ ಜಡರಿಗೆ ಅದ್ವೈತ ಅಂತಂದಾಗ ಯಾರೇ ಇದನ್ನ ಕೇಳ್ಬೇಕಂತ ಪ್ರಯತ್ನ ಪಡ್ತಾರ ಅವ್ರು ಮತಿವಂತರು ಅಂತ ತಿಳ್ಕೊಳ್ಬೇಕು. ಯಾರು ಇದರಿಂದ ದೂರ ಇರ್ತಾರ ನಾವು ಗೊತ್ತಾಗ್ತದಲ್ಲ. ಮತಿಗೆ ಮಂಗಳಬಹುದು ಉತ್ತಮರ ಸಂಘ. ಆ ಉತ್ತಮರ ಸಂಘ ಮಾಡ್ಲಿಲ್ಲ, ಇಂಥವ್ರು ಶ್ರವಣ ಮನನ ಮಾಡ್ಲಿಲ್ಲ ಅಂತಂದ್ರ ಮತ್ತ ಅವ್ರ ಬುದ್ಧಿ ಹೆಂಗ? ಒಂದು ತಿಳ್ಕೊಂಡ್ರೆ ಇನ್ನೊಂದು ನಾವು ಅಮಂಗಳ ಅಂತ ತಿಳ್ಕೊಬೇಕಾಗ್ತದೆ. ಬೇಕಾದಷ್ಟು ಏನೇ ಇರ್ಲಿ, ಅವರು ದೊಡ್ಡ ರಾಜನೇ ಇರ್ಲಿ, ಮತ್ತ ಅದನ್ನ ಬುದ್ಧಿ ಅಮಂಗಳನೇ. ತಿಳ್ಕೊಳ್ಬೇಕಾದಂಥದ್ದೇ ತಿಳ್ಕೊಳ್ಳಿಲ್ಲ ಅಂತಂದ್ರ ಅದು ಏನ್ ಹೇಳ್ತಾರ? ಅಮಂಗಳ ಬುದ್ಧಿ ಅಂತ ತಿಳ್ಕೊಬೇಕಾಗ್ತದೆ. ಅದಕ್ಕೆ ಇಲ್ಲಿ ಕೂಡ ಮೈತ್ರಾದೇವಿ ಬಹಳಷ್ಟು ಚುರುಕ್ ಬುದ್ಧಿ ಉಳ್ಳಂಥವಳು, ಕುಶಲ ಬುದ್ಧಿ ಉಳ್ಳಂಥ ಮೈತ್ರಾದೇವಿ. ಅದಕ್ಕ ನೀನು ನಿಶ್ಚಯ ಮಾಡು. ಈ ರೀತಿಯಾಗಿ ಇವು ಪ್ರಾಣಾಪಾನ ವ್ಯಾನ ಉದಾನ ಸಮಾನ ನಮ್ಮ ಶರೀರದಾಗ ತುಂಬ್ಯಾವ್ ನೋಡಿ. ಇವೆಲ್ಲ ಆಯಾ ಜಾಗದ ಹೆಸರುಗಳನ್ನ ನಾನು ಹೇಳಿದ್ದೀನಿ. ಈ ರೀತಿಯಾಗಿ ಇವು ತೈಜಸ್ ಅಹಂಕಾರದಿಂದ ಉತ್ಪನ್ನ ಆದುವಂತ ನೀನು
ನಿಶ್ಚಯ ಮಾಡು ಅಂತ ಹೇಳ್ತಾರ ಮೈತ್ರಾದೇವಿಗೆ ಯಾಜ್ಞವಲ್ಕರು. ಆಮೇಲೆ ಇದ್ರ ಕಾರ್ಯ ಏನದವ ಅಂತಂದ್ರೆ ಕೆಲವು ವಿಚಾರಗಳನ್ನ ಹೇಳ್ತಾರ ಅವ್ರು. ಏನು ಈ ಪ್ರಾಣಾಪಾನ ವ್ಯಾನ ಉದಾನದ ಕೆಲಸ ಏನದವ ಅನ್ನುವಂಥದ್ದು 4ನೇ ನುಡಿಯಲ್ಲಿ ಹೇಳತ್ತಾರ. ಧರಿಸಿ ದೇಹವನ್ನು ಕಿಟ್ಟವನ್ನು ವಿಸರ್ಜಿಸಿ ಕರಗಿ ದಶನ ರಸವನ್ನು ಪಿರಿದು ಉದ್ಗಾರಿಸಿ ಅನ್ನವನ್ನು ಸಮಭಾಗಿಸಿ ಚರಿಪವು ಆ ಪರಿವಿಡಿದ ಹಸುಗಳು. ನೋಡ್ರಿ, ಅಂದ್ರೆ ದೇಹವನ್ನು ಧರಿಸಿ, ನೋಡ್ರಿ ಪ್ರಾಣವಾಯು ಎಷ್ಟು ಅದ್ಭುತವಾಗಿ ಹೇಳಿದಾರ ನೋಡ್ರಿ. ನಾವಿಂತವೇನಾರು ವಿಚಾರ ಮಾಡಕ್ ಹೋಗಿವೇನಂದ್ರ ಮೊದಲ ನಂಬದ ನಮಗ್ ಗೊತ್ತಿಲ್ಲ, ನಾವ್ ಮುಂದಿಂದ ಗುತ್ತಿಗೆ ಹಿಡಿದು ಅದು ಹೆಂಗ್ರಿ ಇದು ಹೆಂಗ್ರಿ ಇದು ಹೆಂಗ್ರಿ ಅದ ಹೆಂಗ್ರಿ. ಎಷ್ಟು ಅದ್ಭುತವಾಗಿ ಹೇಳ್ತಾರ ನೋಡ್ರಿ. ಏನ್ ಹೇಳ್ತಾರ ಅವರು? ಪ್ರಾಣವಾಯು ಶರೀರವನ್ನ ಓದ್ಕೊಂಡು ತಿರುಗಾಡ್ತದ. ಅಷ್ಟು ಬಲವಾಗಿರುವಂತದ್ದು ಇದು. ಇದನ್ನ ಸುಮ್ಮನೆ ಏನ್ರಿ 70 kg 80 kg 100 kg 105 10 kg ಒತ್ಕೊಂಡು ಸಾಯವರೆಗೂ ಆಯುಷ್ಯ ಮುಗಿಯೋ ಮಟ್ಟ ಈ ಪ್ರಾಣವಾಯು ಶರೀರವನ್ನು ಒತ್ಕೊಂಡು ತಿರುಗಾಡೋದಂದ್ರೆ ಸುಮ್ಮನೆ ಐತೇನ್ರಿ ಅದು? ಅದಕ್ಕೆ ಇಂಥ ಶರೀರವನ್ನ ಒತ್ಕೊಂಡು ತಿರುಗಾಡುವಂತ ಕೆಲಸ ಪ್ರಾಣವಾಯುವಿನ ಕೆಲಸ ಇರ್ತದ. ಅಪಾನ ವಾಯುವಿನ ಕೆಲಸ ನಮ್ಮ ಶರೀರದಾಗ ಏನ್ ಇರ್ತದಪ್ಪ ಅಂದ್ರ, ಮುನ್ಸಿಪಾಲ್ಟಿ ಕೆಲಸ ಮಾಡ್ತಾರಲ್ಲ ಹೊರಗಡೆ, ಹಂಗ ನಮ್ಮ ಶರೀರದಾಗ ನಡೀತದ. ಇದು ಒಂದು ನಾ ಮಾಡಂಗ್ಲಪ್ಪ, ಈ ಕೆಲಸ ನಾ ಮಾಡಂಗ್ಲ, ಇಷ್ಟು ವರ್ಷದಿಂದ ನಾ ಮಾಡ್ಕೊಂತ ಬಂದಿನಂತ ಬಿಟ್ರೆ ಮನುಷ್ಯನ ಗತಿ ಏನಾಗ್ತದ ನೋಡ್ರಿ. ಇಷ್ಟು ಅದ್ಭುತ. ಅದಕ್ಕೆ ಹೇಳ್ತಾರ ಅಪಾನ ವಾಯು ಮಲವನ್ನ ತ್ಯಾಗ ಮಾಡ್ತದ. ಬೇಡವಾದದ್ದನ್ನ ತ್ಯಾಗ ಮಾಡುವಂತ ಕೆಲಸ ಅಪಾನ ವಾಯುವಿನ ಕೆಲಸ. ನಮ್ಮ ಶರೀರದೊಳಗೆ ಇಟ್ಕೊಳಂಗ್ಲದು. ಬೇಡವಾದಂಥದ್ದನ್ನ ಹೊರಗೆ ಹಾಕುವಂತ ಕೆಲಸ ಮಾಡ್ತದ. ವ್ಯಾನ ವಾಯು ಅಂದ್ರೆ ಅನ್ನರಸವನ್ನ ಹಿಡಿತದ, ಇಟ್ಕೊಳ್ತದ. ಅದು ವ್ಯಾನವಾಯು ಏನ್ ಮಾಡ್ತದ? ಅನ್ನರಸವನ್ನ ಗ್ರಹಿಸಿ ಆ ಶರೀರದಲ್ಲೆಲ್ಲ ತಿರುಗ್ತದ. ಇದು ಅನ್ನದ ರಸವನ್ನ ಗ್ರಹಿಸಿ ಶರೀರದಲ್ಲೆಲ್ಲ ತಿರುಗ್ತದದು ವ್ಯಾನವಾಯುವಿನ ಕೆಲಸ. ಈ ಸಮಾನ ವಾಯುವಿನ ಕೆಲಸ ಅಂತಂದ್ರ ಏನಿದು? ವ್ಯಾನವಾಯು ಅನ್ನದ ರಸವನ್ನೇನು ಗ್ರಹಿಸಿರ್ತದಲ್ಲ, ಆ ರಸವನ್ನ ಸಮಾನ ವಾಯು ಏನ್ ಮಾಡ್ತದ? ಅನ್ನವನ್ನ ಸರಿಯಾಗಿ ಎಲ್ಲ ಕಡೆ ತಟ್ಟಂಗ್ ಮಾಡತ್ತ, ಮುಟ್ಟುವಂಗ್ ಮಾಡತ್ತದ. ಸಮಾನ ವಾಯು ಎಲ್ಲ ಕಡೆ ಹಂಚುತ್ತದ, ಹಂಚುವಂತ ಕೆಲಸ ಮಾಡ್ತದ ಸಮಾನ ವಾಯು ಕೆಲಸ. ಈ ರೀತಿ ವಾಯುಗಳು ಶರೀರದಲ್ಲಿ ಯಾವಾಗ್ಲೂ ಸಂಚರಿಸ್ತವ ಅಂತ ತಿಳ್ಕೊ. ಇವೆಲ್ಲ ಒಂದೊಂದ್ ಕೆಲಸಗಳು ಮಾಡ್ತಾವ ನಮ್ಮ ಶರೀರದಾಗ. ಅದಕ್ಕೆ ಈ 5 ವಾಯುಗಳು ಹೆಂಗದಾವ? ಈ ಪ್ರವೃತ್ತಿ ಲಕ್ಷಣದಿಂದ ಕೂಡಿತಾವ, ಕೆಲಸ ಮಾಡ್ತಾವ. ಯಾವಾಗ್ಲೂ ಇವ್ ರೆಸ್ಟ್ ಅನ್ನೋದೇ ಇಲ್ಲ, ಕಂಟಿನ್ಯೂ ಕೆಲಸಗಳು ಇರ್ತಾವ. ಅದಕ್ಕಾಗಿ ಈ ಪ್ರವೃತ್ತಿ ಲಕ್ಷಣಗಳಿಂದ ಕೂಡಿಕೊಂಡಾಗ. ಅದರಿಂದ ಇವು ಎಲ್ಲ ಎದರಿಂದ ಉತ್ಪನ್ನ ಆದವಪ್ಪ ನಮ್ಮ ಶರೀರದ ಒಳಗ? ಇವೆಲ್ಲ ಬೇಕಲ್ಲ, ತಿಳ್ಕೊಬೇಕಲ್ಲ ಹೆಂಗೆ ಉತ್ಪನ್ನ ಆದವು ಅಂತ. ಅದಕ್ಕೆ ಈ ತೈಜಸ್ ಅಹಂಕಾರದಿಂದ ಏನ್ ಉತ್ಪನ್ನ ಆದವು? ಕರ್ಮೇಂದ್ರಿಯಗಳು ಮತ್ತೆ ಪಂಚವಾಯುಗಳು ತೈಜಸ್ ಅಹಂಕಾರದಿಂದ ಉತ್ಪನ್ನ ಆದವು ಅಂತ ನಿಶ್ಚಯ ಮಾಡು ಮೈತ್ರ ಅಂತ ಹೇಳ್ತಾರ. ಮತ್ತೆ ಇವಾಗ ಏನ್ ಹೇಳ್ತಾರ? ವೈಕಾರಿಕ ಅಹಂಕಾರದ ಕಾರ್ಯಗಳಾದಂಥದ್ದು ಯಾವುದು? ಪಂಚ ಜ್ಞಾನೇಂದ್ರಿಯಗಳ ಬಗ್ಗೆ ಹೇಳ್ತಾರ. ಈಗ 5ನೇ ನುಡಿ ನೋಡೋಣ. ಶ್ರವಣ, ಚರ್ಮಾಕ್ಷಿ, ಜಿಹ್ವ, ಗ್ರಾಣವೆಂಬ ನಾಮವನ್ನುಳ್ಳ ಬುದ್ಧೀಂದ್ರಿಯಗಳು ಅವಣಿಸಿ ವೈಕಾರಿಕ ಹಂತೆಯಿಂದ ತೋರುವವು ಮೈತ್ರಿ ಸಂಭಾವಿಸು. ನೋಡ್ರಿ, ಈ ಶ್ರವಣ ಅಂದ್ರ ಈ ಕಿವಿ, ಚರ್ಮ ಅಂದ್ರ ಈ ತೊಕ್ಕು, ಅಕ್ಷಿ ಅಂದ್ರ ನೇತ್ರ, ಜಿಹ್ವ ಅಂದ್ರ ನಾಲಿಗೆ, ಗ್ರಾಣ ಅಂದ್ರ ನಾಸಿಕ್ ಮೂಗು. ಇವೇನದಾವ ಸಂಸ್ಕೃತ ವರ್ಡ್ಸ್. ಈ ಶ್ರವಣ ಇವೆಲ್ಲ ಸ್ತೋತ್ರ, ತೊಕ್ಕು, ಜಿಹ್ವ, ಗ್ರಾಣ ನೇತ್ರ. ಕಿವಿ, ಕಣ್ಣು, ಮೂಗು, ನಾಲಿಗೆ, ತೊಗುಲು ಇವೆಲ್ಲ ಕನ್ನಡದ ವರ್ಡ್ಸ್ಗಳು. ಇವು ಏನಾಗ್ತಾವ? 5, 6 ಉಳ್ಳ ಸಾಧನಗಳು. ಅಂದ್ರ ಶಬ್ದಾದಿ ವಿಷಯಗಳನ್ನ ಪ್ರಕಾಶ ಮಾಡ್ತಾ ಇರ್ತವೆ. ಯಾವ ರೀತಿ ಅಂದ್ರೆ ಶಬ್ದಾದಿ ವಿಷಯಗಳನ್ನ ಪ್ರಕಾಶ ಮಾಡ್ತಾ ಇರ್ತಾವ. ಹೆಂಗ? ಈ ಕಿವಿಗೆ ಶಬ್ದ, ಕಣ್ಣಿಗೆ ರೂಪು, ಈ ವಿಷಯ ಬೇಕಲ್ಲ.
ಈಗ ನಾವು ಒಂದು ವಾಷಿಂಗ್ ಮಿಷಿನ್ ತಗೊಂಡಿವಿ ಅಂದ್ರೆ ಬೇರೆ ಏನ್ ಹಾಕ್ತಿವಿ, ಬರೀ ಬಟ್ಟೆನೇ ಹಾಕ್ಬೇಕಾಗ್ತದೆ, ಏನು ಹಾಕಕ್ ಬರಂಗಿಲ್ಲ. ಅದು ಒಂದು ಸಾಧನ, ಅದಕ್ಕೆ ಬಟ್ಟೆ ಹಾಕುವಂಥದ್ದು ವಿಷಯ. ಒಂದು ಮಿಕ್ಸಿ ತಗೊಳ್ತೀವಿ, ರುಬ್ಬೋದು ಒಂದೇ ಕೆಲಸ, ಮತ್ತೆ ಬೇರೆ ಏನು ಮಾಡಕ್ ಬರಂಗಿಲ್ಲ, ಅಕ್ಕಿ ಪಕ್ಕಿ ಹಾಕೊಂಡು ರುಬ್ಬುತ್ತೀವಿ. ಆ ರುಬ್ಬುವಂಥದ್ದು ಅದು ವಿಷಯ. ಅದು ಮಷೀನ್ ಏನು ಮಿಕ್ಸಿ ಅನ್ನುವಂಥದ್ದು ಸಾಧನ ಇರ್ತದೆ. ಅದ ಹಂಗೆ ಒಂದು ಕಿವಿ ಒಂದು ಸಾಧನ, ಅದಕ್ಕೆ ವಿಷಯ ಯಾವುದು? ಶಬ್ದ ಕೇಳುವಂಥದ್ದು. ಈ ಕಣ್ಣು ಏನದಪ್ಪ? ರೂಪ ನೋಡುವಂಥದ್ದು, ಸ್ಪರ್ಶ ಮಾಡುವಂಥದ್ದು ಈ ಚರ್ಮ, ವಾಸನೆ ನೋಡುವಂಥದ್ದು ಮೂಗು, ರುಚಿ ನೋಡುವಂಥದ್ದು ನಾಲಿಗೆ. ಇವು ವಿಷಯಗಳನ್ನ ಪ್ರಕಾಶ ಮಾಡ್ತಾವ ಇವು. ಅದರಿಂದ ಇವು ಹೆಂಗದಾವ ಅಂದ್ರ ಸತ್ವಗುಣಾತ್ಮಕದಿಂದ ಕೂಡಿದಂಥವು. ಯಾಕಂದ್ರ ವೈಕಾರಿಕ ಅಹಂಕಾರ ಸತ್ವಗುಣದಿಂದ ಕೂಡಿದಂಥದ್ದು. ಇವೆಲ್ಲ ಏನಂತಂದ್ರ ಜ್ಞಾನೇಂದ್ರಿಯಗಳು ವೈಕಾರಿಕ ಅಹಂಕಾರದಿಂದ ಉತ್ಪನ್ನ ಆಗಿದೆ. ಅಲ್ಲಿ ಗುಣ ಯಾವುದು? ಸತ್ವಗುಣ ಇರ್ತದೆ. ಹಂಗಾಗಿ ವೈಕಾರಿಕ ಅಹಂಕಾರದಿಂದ ಉತ್ಪನ್ನ ಆದಂಥವು ಯಾವುದು? ಜ್ಞಾನೇಂದ್ರಿಯಗಳು ಅನ್ನುವಂಥದ್ದು. ಈಗ ಮತ್ತೆ ಅದನ್ನೇ ಹೇಳ್ತಾರೆ. ಈಗ ಜ್ಞಾನೇಂದ್ರಿಯದ ಒಂದು ವ್ಯವಹಾರ, ಅವೇನು ವ್ಯವಹಾರ ಮಾಡ್ತಾವ ಅನ್ನುವಂಥದ್ದನ್ನ ಹೇಳ್ತಾರೆ 6ನೇ ನುಡಿಯಲ್ಲಿ. ರವ ಅಂದ್ರೆ ಶಬ್ದ ಅನ್ನುವಂಥದ್ದಕ್ಕೆ ರವ ಅಂತ ಹೇಳ್ತಾರೆ. ಶಬ್ದ ಮುಖ್ಯವಾದ ವಿಷಯ ಸಮುದಾಯವನ್ನು ತವೆ ಕೇಳುವ, ಸೋಂಕುವ, ಆಲೋಕಿಪ, ಸವಿವ, ವಾಸಿಸುವ ವಿಜ್ಞಾನ ವರ್ತನೆವಿಡಿ ವಿವಿಧ ಅವಿರತ ಮೆಸೆಗುವು ಆ ಕ್ರಮದಿಂದ ಅಂತ ಹೇಳ್ತಾರೆ. ಕ್ರಮದಿಂದ ಏನ್ ಹೇಳ್ತಾರ ಅಂದ್ರೆ ರವ ಅಂದ್ರೆ ಶಬ್ದ, ಶಬ್ದ ಸ್ಪರ್ಶ ರೂಪ ರಸಗಂಧ ಈ ವಿಷಯಗಳ ಸಮೂಹ ಅಂದ್ರೆ ಇವಷ್ಟು ತಗೊಳ್ಬೇಕಾಗ್ತದೆ. ಈಗ ಕೇಳುವಂಥದ್ದು, ಮುಟ್ಟುವಂಥದ್ದು, ನೋಡುವಂಥದ್ದು, ಉಣ್ಣುವಂಥದ್ದು ಇವೆಲ್ಲ ಯಾವ್ದ್ರಿಂದ ಆಗ್ತದ ಅಂದ್ರೆ ಈ ಶಬ್ದ ಸ್ಪರ್ಶ ರೂಪ ರಸಗಂಧದಿಂದಾನೇ ಇವೆಲ್ಲ ನಡೀತಾ ಇರ್ತಾವ. ಈ ರೀತಿ ಕಾಣಿಸ್ತಾವ ಅಂತ ಹೇಳುವಂಥದ್ದು ಜ್ಞಾನೇಂದ್ರಿಯಗಳ ವ್ಯವಹಾರಗಳು. ಈಗ ಕಿವಿಯಿಂದ ಶಬ್ದ ಕೇಳ್ತೀವಿ, ಸ್ಪರ್ಶ ಮಾಡುವಂಥದ್ದು, ಮತ್ತೆ ರುಚಿ ನೋಡುವಂಥದ್ದು, ಉಣುವಂಥದ್ದು, ಇವೆಲ್ಲ ಏನಂತಂದ್ರ ವಾಸನೆ ನೋಡುವಂಥದ್ದು, ಇವೆಲ್ಲ ವ್ಯವಹಾರ ನಡೀತದೆ. ಶಬ್ದಾದಿ ವಿಷಯಗಳು ಯಾವುದಕ್ಕಾಗ್ತವೆ? ಜ್ಞಾನೇಂದ್ರಿಯಗಳಿಗೆ ವಿಷಯಗಳಾಗ್ಬಿಟ್ಟು ಈ ರೀತಿಯಿಂದ ವ್ಯವಹಾರ ನಡೀತಾವ ನಮ್ಮಲ್ಲಿ. ಪ್ರತಿಯೊಂದು ವ್ಯವಹಾರ ನಡಿಬೇಕಾದ್ರೆ ಇಂದ್ರಿಯಗಳ ಮೂಲಕ, ಈ ವಿಷಯಾದಿಗಳ ಮೂಲಕನೇ ವ್ಯವಹಾರ ನಡೆಯುವಂಥದ್ದು. ಮತ್ತೆ ಈ ವೈಕಾರಿಕ ಅಹಂಕಾರ ಮತ್ತೆ ತೈಜಸ ಅಹಂಕಾರ ಏನದಾವ, ಇವೆರಡು ಮಿಶ್ರದಿಂದ ಅಂತಃಕರಣ ಆಯ್ತು. ಗೊತ್ತಾಯ್ತಲ್ಲ? ಏನಾದ್ವು? ಇವೆರಡರಿಂದ ಅಂತಃಕರಣಗಳು ಉತ್ಪನ್ನ ಆದವು. ಹೆಂಗಾದವು? 7ನೇ ನುಡಿಯಲ್ಲಿ ಹೇಳ್ತಾರೆ. ಸತಿ ಕೇಳು. ತೈಜಸ್ ವೈಕಾರಿಕದ ಮಿಶ್ರ ಗತಿಯೋಳ್ ಮನೋ ಬುದ್ಧಿ ಅಹಮು ಚಿತ್ತು ಅತಿಶಯ ಜ್ಞಾತೃಮೆಂದೆನಿಸುವ ಕರಣ ಸಂತತಿ ಪರಿಪಾಟಿಯಿಂದೊಗೆದುದು ಅಂತ ಹೇಳುತ್ತಾರೆ. ಸತಿ ಕೇಳು, ಪವಿತ್ರ ಕೇಳು. ತೈಜಸ್ ಅಹಂಕಾರದಿಂದ ಏನಂದ್ರ, ತೈಜಸ್ ಅಹಂಕಾರದಿಂದ ವೈಕಾರಿಕ ಅಹಂಕಾರದಿಂದ ಇವೆರಡು ಮಿಶ್ರದಿಂದ ಅಂತ ಹೇಳ್ತಾರೆ. ಯಾಕಂದ್ರ ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತು ಮತ್ತೆ ಜ್ಞಾತೃ ಇವು ಅಂತಃಕರಣ ಪಂಚಕ ಅಂತ ಹೇಳ್ತಾರೆ. ಕರ್ಣೇಂದ್ರಿಯಗಳು ಅಂತ ಹೇಳ್ತಾರ, ಅಂತಃಕರಣ ಪಂಚಕ ಅಂತ ಕೂಡ ಹೇಳ್ತಾರ. ಮನಸ್ಸು, ಬುದ್ಧಿ, ಚಿತ್ತು, ಅಹಂಕಾರ ಮತ್ತೆ ಜ್ಞಾತೃ ಇವು ಅಂತಃಕರಣ ಪಂಚಕ ಅಂತ ಹೇಳ್ತಾರೆ. ಈ ವೈಕಾರಿಕ ಮತ್ತು ತೈಜಸ್ ಇವೆರಡು ಮಿಶ್ರಣದಿಂದ ಇವು ಅಂತಃಕರಣಗಳು ಉತ್ಪನ್ನ ಆದವು, ಎರಡು ಮಿಶ್ರದಿಂದ ಅಂತ ತಿಳಿ. ಕರ್ಣಗಳಲ್ಲಿ ವಿಷಯಗಳ ಪರ್ಯಂತರ ಹೋಗುವಂಥದ್ದು ಮತ್ತು ಅವುಗಳನ್ನು ಪ್ರಕಾಶ ಮಾಡುವುದು ಇವೆರಡು ಇರುವುದರಿಂದ ಇವೆರಡು ಮಿಶ್ರ ಅಹಂಕಾರಗಳಿಂದ ಉತ್ಪನ್ನ ಆದವು ಅಂತ ತಿಳ್ಕೊ ಅಂತ ಹೇಳ್ತಾನೆ. ಯಾಕಂದ್ರೆ ಈ ಕರ್ಣಗಳಲ್ಲಿ ವಿಷಯಗಳ ಪರ್ಯಂತರ ಹೋಗುವಂಥದ್ದು ಈ ಮನಸ್ಸಾಗಿರ್ಬೋದು, ಬುದ್ಧಿ ಆಗಿರ್ಬೋದು, ಚಿತ್ತು ಆಗಿರ್ಬೋದು, ಮತ್ತು ಅವುಗಳನ್ನು ಪ್ರಕಾಶ ಮಾಡುವಂಥವು ಇರುವಂಥದ್ದು. ಇವೆರಡು ಇರುವುದರಿಂದ ಉಭಯ ಅಹಂಕಾರಗಳ ಮಿಶ್ರದಿಂದ ಉತ್ಪನ್ನ ಆದವು ಅಂತ ತಿಳ್ಕೊ ಅಂತ ಹೇಳ್ತಾರೆ. ಯಾಕಂತಂದ್ರ ಈ ಒಂದು ಮನಸ್ಸಾಗಿರ್ಬೋದು, ಬುದ್ಧಿ ಆಗಿರ್ಬೋದು, ಈ ಎರಡು ತೈಜಸ್ ಮತ್ತು ವೈಕಾರಿಕ ಮಿಶ್ರದಿಂದ ಇವೆರಡು ಆದವು ಅಂತ ನೀ ತಿಳ್ಕೊ. ಮತ್ ಹೇಳ್ತಾರ
ಈ ಮನಸ್ಸಿಗಾದ್ರೂ ಕೂಡ ಕೆಲವು ವಿಷಯಗಳು ಬೇಕಾಗ್ತದ, ಯಾವ್ದಕ್ಕೆ ಆಗ್ಲಿ ಎಲ್ಲ ಮಿಶ್ರ ಆಗಿ ಎಲ್ಲ ವ್ಯವಹಾರ ನಡೀತದೆ ಜಗತ್ತಿನಲ್ಲಿ ಜೀವಿಗಳಿಗೆ ಅನ್ನುವಂಥ ವಿಚಾರವನ್ನ ಹೇಳ್ತಾರ ಅವ್ರು. ಇದ್ರ ಕೆಲಸ ಮನ ಬುದ್ಧಿಯಾದಿಗಳ ವ್ಯಾಪಾರ ಮುಂದೆ ಬಹಳ ಚಂದ ಹೇಳ್ತಾರ ಅವರು. 8ನೇ ನುಡಿಯಲ್ಲಿ ಹೇಳ್ತಾರ, ನೆನಹು ನಿಶ್ಚಯ ಗರ್ವ ಧಾರಣ ಅರಿವೆಂಬ ಎಂಬಿವನು ಬಿಡದ ಆ ಕ್ರಮದೊಡಗೂಡಿ ಅನಿಚು ಕರಣ ಮಿರ್ಪವು ಅರಿದೇನೆ ಜೈಸಲಿಕೆ ತನು ವಿಕೃತಿಗೆ ಮೊಟ್ಟ ಮೊದಲಾಗಿ. ನೋಡ್ರಿ ಎಷ್ಟು ಅದ್ಭುತವಾಗಿ ಹೇಳ್ತಾರ ಅವರು. ನೆನಹು ಅಂತಂದ್ರ ನೆನಪು ಮಾಡ್ಕೊಳ್ಳುವಂಥದ್ದು. ಕ್ರಮವಾಗಿ ನೆನಹು ಅಂದ್ರ ನೆನಪು ಮಾಡುವಂಥದ್ದು. ಆಮೇಲೆ ಸಂಕಲ್ಪ ಮಾಡುವಂಥದ್ದು ಆಗಿರ್ಬೋದು. ಆಮೇಲೆ ನಿಶ್ಚಯ ಅಂತಂದ್ರ ಒಂದು ವಸ್ತು ಏನಾರ ವಿಷಯ ಕುರಿತು ನಿಶ್ಚಯ ಮಾಡುವಂಥದ್ದು, ಅವಧರಿಸುವುದು ಅಂತ ಕೂಡ ಹೇಳ್ತಾರ. ಮತ್ತೆ ಗರ್ವ ಅಂತಂದ್ರ ಅಭಿಮಾನಿಸುವುದು, ನಾನು ಹಂಗದೀನಿ ಹಿಂಗದೀನಿ ಅಂತ ಅಭಿಮಾನಿಸುವಂಥದ್ದು. ಧಾರಣ ಅಂತಂದ್ರೆ ಸ್ಮರಣೆಯಲ್ಲಿಡುವಂಥದ್ದು, ಚಿತ್ತು ಸ್ಮರಣೆ ಮಾಡ್ತೇವೆ. ಯಾಕಂದ್ರ ಈ ಮನ ಬುದ್ಧಿ, ಯಾಕ ಮನಸ್ಸು ಸಂಕಲ್ಪ ವಿಕಲ್ಪ ಮಾಡ್ಕೊಳತ್ತದ, ನೆನಪು ಮಾಡ್ಕೊಳ್ಳುವಂಥದ್ದು. ಆಮೇಲೆ ಸಂಕಲ್ಪ ಮಾಡುವಂಥದ್ದು, ನಿಶ್ಚಯ ಮಾಡುವಂಥದ್ದು ಬುದ್ಧಿ ಕೆಲಸ ಇರ್ತದ. ಅಹಂಕಾರ ಕೆಲಸ ಅಭಿಮಾನಿಸುವಂಥದ್ದು ಇರ್ತದ. ಧಾರಣ ಅಂದ್ರ ಚಿತ್ತುವಿಂದ್ರು ಏನೇ ಇದ್ರೂ ಕೂಡ ಅದು ತನ್ನ ಒಳಗಡೆ ಇಟ್ಕೊಳ್ಳುವಂಥದ್ದು, ಅವಕಾಶ ಬಂದಾಗ ವಿಚಾರಗಳನ್ನ ಹೇಳುವಂಥದ್ದು, ಅದು ಧಾರಣೆ ಮಾಡುವಂಥದ್ದು. ಎಲ್ಲವನ್ನು ಈ ಬಾವಿ ಒಳಗೆ ಯಾವುದೇ ವಸ್ತುಗಳನ್ನ ಹಾಕಿದ್ರೆ ಅದು ಹಿಡಿದು ಇಟ್ಕೋತದ. ಅದ್ರಂಗ ಚಿತ್ತು ಅನ್ನುವಂಥದ್ದು ಹಲವಾರು ವಿಚಾರಗಳನ್ನ ಇಟ್ಟಿರ್ತದ ಅದು. ಹಂಗಾಗಿ ಸ್ಮರಣದಲ್ಲಿಡುವಂಥದ್ದು. ಅರಿವೆಂಬಂದ್ರೆ ತಿಳುವಳಿಕೆ ಅನ್ನುವಂಥದ್ದು. ಇವೆಲ್ಲವನ್ನ ಯಾಕಂತ ತ್ಯಾಗ ಮಾಡದೆ ನೋಡ್ರಿ. ಈ ರೀತಿಯಾಗಿ ಇದನ್ನ ಯಾವ ರೀತಿ ಅಂತಂದ್ರೆ ಹೇಳ್ತಾರ ಅವರು, ಇವೆಲ್ಲ ವ್ಯವಹಾರಗಳು ಮಾಡ್ತಾ ಇರ್ತಾವ, ಇವು ಶರೀರ ಉತ್ಪತ್ತಿ ಆಗೋದಕ್ಕಿಂತ ಮುಂಚೆನೆ ಉತ್ಪನ್ನ ಅದು ಅಂತ ಹೇಳ್ತಾರ ಅವ್ರು. ಇವೆಲ್ಲ ಏನಾಗಿದಾವ ಅಂತಃಕರಣಗಳು, ಈ ಮನ ಬುದ್ಧಿ ಚಿತ್ತ ಅಹಂಕಾರಗಳು ಈ ಶರೀರದ ವಿಕಾರಕ್ಕೆ ಆಗೋದಕ್ಕಿಂತ ಮುಂಚೆ ಮೊಟ್ಟ ಮೊದಲ ಇವು ಆದವು, ಕರಣಗಳು ಆದವು ಅಂತ ಹೇಳ್ತಾರ ಅವ್ರು. ನೋಡ್ರಿ ಯಾವ ರೀತಿ ಈ ಕರಣ ಮಿರ್ಪು ಅರಿದೇನೆ ಜಯಿಸಲಿಕ್ಕೆ ತನು ವಿಕೃತಿಗೆ ಮೊಟ್ಟ ಮೊದಲಾಗಿ ಪೂರ್ವದಲ್ಲಿ ಹೇಳಿದ ಕ್ರಮದಿಂದ ಕೂಡಿಕೊಂಡು ಇಲ್ಲಿ ಹೇಳ್ತಾರ. ಯಾವ ರೀತಿ ಅಂತಂದ್ರೆ ಈ ಅಹಂಕಾರಗಳು ಎರಡು, ತೈಜಸ್ಸು ಮತ್ತೆ ವೈಕಾರಿಕ ಅಹಂಕಾರದ ಮಿಶ್ರದಿಂದ ಅಂತಃಕರಣಗಳು ಏನು ಅದು ಕ್ರಮವಾಗಿ ಈ ನೆನವು ನಿಶ್ಚಯ ಗರ್ವ ಧಾರಣ ಜ್ಞಾನ ಇವೆಲ್ಲ ವ್ಯವಹಾರಗಳು ಮಾಡ್ತಾ ಇರ್ತಾವ. ಇವು ಹೆಂಗದಾವ ಅಂತಂದ್ರೆ ಶರೀರ ಉತ್ಪತ್ತಿ ಆಗೋಕ್ಕಿಂತ ಪೂರ್ವದಲ್ಲೇ ಉತ್ಪನ್ನಗಳು ಆಗಿದಾವ ಅಂತ ಹೇಳ್ತಾರೆ. ಇವೆಲ್ಲ ಇರ್ತಾವ. ಅದಕ್ಕೆ ಈ 9ನೇ ನುಡಿಯಲ್ಲಿ ಹೇಳ್ತಾರೆ, ಅನೇಕ ತತ್ವಗಳು ಕೂಡಿ ಶರೀರ ಆಯ್ತು. ಈ ರೀತಿಯಾಗಿ ಅನೇಕ ತತ್ವಗಳಿಂದ ಈ ಶರೀರ ಆಯ್ತು ಅನ್ನುವಂಥದ್ದು. ಪೇಳಿದ ಈ ಭೂತ ಪಂಚಕವ ದಶೇಂದ್ರಿಯವು ಆಲೋಕಿಸಲ್ ಪ್ರಾಣ ಪಂಚಕ ಮೇಳವೈದು ಅಂತಃಕರಣವೆಂಬ ಬಹುತತ್ವ ಜಾಲ ದುಬ್ಬಳಿ ತೋರತನುವಕ್ಕು ಅಂತ ಹೇಳ್ತಾರೆ. ಈ ರೀತಿಯಾಗಿ ಏನಾದವು ಅಂತಂದ್ರೆ ಪೇಳಿದ್ರೆ ಹೇಳಿದಂತ ಈ ಪಂಚ ಏನು ಭೂತ ಏನದಾವ, ಈ ಪಂಚಭೂತಗಳನ್ನ 10 ಇಂದ್ರಿಯಗಳು ವಿಚಾರ ಮಾಡಿ ನೋಡಿದಾಗ 5 ಪ್ರಾಣಾದಿ ವಾಯುಗಳು, ಅಂತಃಕರಣಗಳು 5, ಇವೆಲ್ಲ 25. ಯಾಕಂದ್ರ ಪಂಚಭೂತ 5, ಪಂಚಕರ್ಮೇಂದ್ರಿಯಗಳು 5, 10 ಪಂಚ ಜ್ಞಾನೇಂದ್ರಿಯ 15, ಪಂಚಪ್ರಾಣಗಳು 20, ಅಂತಃಕರಣ 5, 25. 25 ತತ್ವಗಳ ಒಂದು ಸಮೂಹವೇ ಈ ಸ್ಥೂಲ ಶರೀರ ಅಂತ ಅನ್ಸ್ಬೋದು. ಈ ತೋರುವಂತ ಸ್ಥೂಲ ಶರೀರ ಏನ್ ಕಾಣಿಸ್ತದಲ್ಲ, 25 ತತ್ವಗಳಿಂದ ಇದು ಆದಂಥದ್ದು. ಇದು ಎಲ್ಲಿಂದ ಅದು ಅಂದ್ರ ಈ ಮಹತ್ ಅನ್ನುವಂತ 3 ಅಹಂಕಾರಗಳನ್ನು ಗರ್ಭೀಕರಿಸಿಕೊಂಡು ತಿರುಗ ವೈಕಾರಿಕ ಮತ್ತೆ ತೈಜಸ್ಸು ಭೂತಾದಿ ಇವು 3 ಅಹಂಕಾರದಿಂದ ಇವೆಲ್ಲ ಕ್ರಮವಾಗಿ 25 ತತ್ವಗಳಿಂದ ಈ ಶರೀರ ಆಯ್ತು ಅನ್ನುವಂಥ ವಿಚಾರವನ್ನ ಇಲ್ಲಿ ಹೇಳುತ್ತಾರೆ. 10ನೇ ನುಡಿಯಲ್ಲಿ ಕೂಡ ಹೇಳ್ತಾರೆ. ಈಗ
ಇನಿತು ತತ್ವಾನುರೂಪಿತವಾದ ತನು ತನ್ನದೆನಿಪ ತಾನೆಂಬ ಎರಡು ಹಂತೆ ತನಗುಳ್ಳವನು ತಾನೇ ಕಲ್ಪಿತ ಪುರುಷನಪ್ಪನು ಕೇಳುತನ ತನ್ನ ಅಜ್ಞ ಭ್ರಮೆಯಿಂದೇ. ನೋಡ್ರಿ ಹೀಗೇನ್ ಹೇಳ್ತಾನ, ಇನಿತು ಇಷ್ಟೆಲ್ಲ ನೋಡಿ. ತತ್ವಾನುರೂಪಿತಮ ಅಂದ್ರ ತತ್ವಗಳ ಸಮೂಹವಾದಂಥದ್ದು. ಈ ತನು ಅಂದ್ರೆ ಈ 25 ತತ್ವಗಳಿಂದ ಈ ಶರೀರ ತೋರ್ತದ. ಯಾಕಂತಂದ್ರ ಇಲ್ಲಿ ಕೂಡ ಹೇಳ್ತಾರ ಅವರು, ಏನ್ ಹೇಳ್ತಾರ, ಈ ಶರೀರ 25 ತತ್ವಗಳಿಂದ ತೋರುವಂಥದ್ದು. ಇದಕ್ಕೆ ಸಾಕ್ಷಿ ರೂಪವಾಗಿ ತಾನಿದ್ರೂ ಕೂಡ ತಾನು ಭಿನ್ನವಾಗಿ ಅದಾನ. ಸಾಕ್ಷಿ ಅನುರೂಪನಾಗಿ ತಾನು ಭಿನ್ನವಾಗಿ ಇದ್ರೂ ಕೂಡ ತನ್ನನ್ನ ತಾನು ಮರ್ತ್ಕೊಂಡು, ತನ್ನನ್ನ ತಾನು ಮರ್ತಿದಾನ. ಮರ್ತು ಅಜ್ಞಾನದಿಂದ ಏನ್ ಹೇಳ್ತಾನ, ಈ ಶರೀರ ನನ್ನದು ಅಂತ ಹೇಳ್ತಾನ. ಶರೀರ ತಂದೇನ್ರಿ ಇದು? ಇಲ್ಲ. ಅದಕ್ಕ ತನ್ನದಂತ ಒಂದ್ಸಲ ಹೇಳ್ತಾನ, ತಾನಂತ ಒಂದ್ಸಲ ಹೇಳ್ತಾನ. ಈ ರೀತಿ ಅಭಿಮಾನ ಉಳ್ಳಂಥವ್ನು ಯಾರು? ಆತ ಕಲ್ಪಿತ ಪುರುಷ. ಯಾಕಂದ್ರ ಇವೆಲ್ಲ 25 ತತ್ವಗಳಿಂದ ಇಷ್ಟೆಲ್ಲ ವ್ಯವಹಾರ ಆಯ್ತು. ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು, ಪ್ರಾಣ, ಪಂಚ ಪ್ರಾಣಗಳು, ಆಮೇಲೆ ಏನು ಅಂತಃಕರಣಗಳು ಆಗಿರ್ಬೋದು, ಇವೆಲ್ಲ 25 ತತ್ವಗಳು. ಇವೆಲ್ಲಕ್ಕೂ ದೇಹಕ್ಕೆ ಭಿನ್ನವಾಗಿರುವಂತ ಸಾಕ್ಷಿ ಸ್ವರೂಪನೇ ತಾನಿದ್ರೂ ಕೂಡ ತನ್ನನ್ನ ತಾನು ಮರ್ತ್ಕೊಂಡ್ಬಿಡ್ತಾನ. ಮರ್ತು ಬಿಟ್ಟು ದೃಶ್ಯವಾಗಿ ಕಾಣುವಂತ ಈ ಶರೀರ ತಾನು ಅಂತಾನ, ಒಮ್ಮೊಮ್ಮೆ ತನ್ನದು ಅಂತಾನ. ಈ ರೀತಿ ಅಭಿಮಾನ ಪಡುವಂತವನು ಯಾರು? ಇದನ್ನು ಭ್ರಮೆದಾಗಿರುವಂತವನು. ಈತ ಯಾರು ಅಂತಂದ್ರೆ ಕಲ್ಪಿತ ಪುರುಷ. ನೋಡ್ರಿ, ಅದಕ್ಕ ಈ ಪುರುಷ ಕಲ್ಪಿತ ಪುರುಷ ಅಂದ್ರೆ ಯಾರಪ್ಪ ಅಂದ್ರೆ ಜೀವಾತ್ಮ. ಮತ್ತೆ ಈಗ ನಮ್ಮ ಒಂದು ಪರಿಸ್ಥಿತಿ ಹೆಂಗಾಗ್ಯದಂತರ ಹಿಂಗೇನೆ. ಯಾವುದೋ ಒಂದು ನಿಜವಾದ ಸ್ವರೂಪವನ್ನು ಬಿಟ್ಟಿದೀವಿ. ಈಗ ಹೆಂಗಾಗ್ಯದ ಅಂತಂದ್ರೆ, ಹೆಂಗಾಗಿದೆ ಅಂತಂದ್ರೆ, ನಾಟಕದಲ್ಲಿ ಒಂದು ಪಾತ್ರ ಕೊಟ್ಟಿದಾರ, ಏನೋ ಒಂದು ಹುಲಿ ವೇಷನೇ ಹಾಕೊಳ್ರಿ ಅಂತ ಹೇಳಿದಾರೆ. ಹುಲಿ ವೇಷ ಹಾಕೊಂಡು ಅದು ಅಲ್ಲಿಗೆ ಬಿಡ್ಬೇಕಾಗಿತ್ತಲ್ಲ. ಮತ್ತೆ ತಿರ್ಗಾ ಊರ್ ತುಂಬಾ ನಾಟಕ ಮುಗಿದ್ರು ಕೂಡ ನಾನು ಹುಲಿನೇ ಅದೀನಿ ಅಂತ ತಿರುಗಾಡಿದ್ರೆ ಏನ್ ಗತಿ ಆಗ್ತದ ಅಲ್ಲ. ಹಂಗಾಗಿ ತಾನೇ ಬೇರೆ ಅದನ್ನ ಇದ್ದುಕೊಂಡ್ರು ಕೂಡ ತನ್ನದು ಅಲ್ಲದೆ ಇರುವಂತದ್ದು ಈ ಶರೀರ ನನ್ನದು ಅಂತ ಹೇಳ್ತಾ ಇದ್ದಾನ. ಆ ಶರೀರ ನಂದು ಅಂತ ಇದ್ದಾನ. ಈ ರೀತಿ ಅಭಿಮಾನ ಉಳ್ಳಂತ ಭಾವ ಯಾರೋ ಆತ ಕಲ್ಪಿತ ಪುರುಷ, ಅದನ್ನೇ ಜೀವಾತ್ಮ. ಇಷ್ಟೆಲ್ಲ ಸಾಯ್ತೀನಿ, ಹುಡ್ತೀನಿ, ನನ್ನ ಹಂಗದೀನಿ ಹಿಂಗದೀನಿ ಅಂತ ವ್ಯವಹಾರ ಮಾಡಕತ್ತೀನಿ, ಇದೆಲ್ಲ ಭಾವನೆಗಳು, ದಶಭಾವ ಲಕ್ಷಣ ಅಂತ ಹೇಳಿದಾರೆ, ಮೊದಲೇ ಹೇಳಿದಾರೆ. ಇವೆಲ್ಲ ಭಾವನೆಗಳಿಂದ ವ್ಯವಹಾರ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನಲ್ಲ, ಈತ ಕಲ್ಪಿತ ಪುರುಷ. ಅದಕ್ಕೆ ಜೀವಾತ್ಮ. ಕಲ್ಪಿತ ಪುರುಷ ಅಂದ್ರೆ ಮತ್ತೆ ಬೇರೆ ತಿಳ್ಕೊಳಕ್ ಅವಕಾಶ ಇಲ್ಲ. ಕಲ್ಪಿತ ಪುರುಷನೇ ಜೀವಾತ್ಮನೇ. ಅದಕ್ಕೆ ಅವ್ರು ಬಹಳ ಅದ್ಭುತವಾಗಿ ಹೆಸರು ಹೇಳ್ಬಿಟ್ಟಿದ್ದಾರೆ. ಇಷ್ಟು ಕೇಳಿದ್ರೆ ಸಾಕು ನೋಡ್ರಿ. ಕಲ್ಪಿತ ಅಂದ ಮುಗಿದ ಹೋಯ್ತು ನಮ್ಮ ವ್ಯವಹಾರ. ಎಲ್ಲನೂ ಸುಳ್ಳು. ಒಂದೇ ಸಲಕ್ಕೆ ಹೊಡೆದ್ರೆ ನೋಡ್ರಿ, ಆ ಗಡಿಗೆಗಳು ಇರ್ತಾವಲ್ಲ ಹಳ್ಳಿ ಒಳಗ, ಅಡ್ಕಲ್ ಗಡಿಗೆ ಅಂತ ಇಡ್ತಿದ್ರು, ಒಂದ್ರ ಮೇಲೆ ಒಂದು ಗಡಿಗೆ, ಮ್ಯಾಲ ಒಂದೊಂದು ಹೊಡಿಯೋದು ಬೇಡ, ಕೆಳಗಿನ ಗಡಿಗೆ ಒಂದು ಹೇಟು ಹಾಕಿದ್ರ ಎಲ್ಲ ಗಡಿಗಳು ಧನ್ನತ ಬಿದ್ದು ಹೋಗ್ತಾವಲ್ಲ. ಇಷ್ಟೆಲ್ಲ 84 ಲಕ್ಷ ಜೀವರಾಶಿಯಿಂದ ಇಂಥ ಶರೀರಗಳನ್ನು ಒಂದಲ್ಲ ಎರಡಲ್ಲ ತೊಟ್ಕೊಂಡು ಬಂದಂತ ಶರೀರಗಳು, ಅಷ್ಟೆಲ್ಲ ತೊಟ್ಕೊಂಡು ಬಿಸಾಕಿ ಒದ್ದಾಡಿ ಬಳಲಿ ಕಷ್ಟ ಅನ್ಕೊಂಡು ಬಂದಂಥವ್ನಿಗೆ ಒಂದು ಸಲಕ್ಕೆ ನೀವು ಮಾಡುವಂಥದ್ದು ಕಲ್ಪಿತ ಪುರುಷನ ವ್ಯವಹಾರ ಅಂದಾಗ ಬಿಟ್ಟಾಗ ಎಷ್ಟು ಒಂದು ವಿಶೇಷ ಅನಿಸ್ತದ್ರಿ ಈ ವಾಕ್ಯ. ಎಲ್ಲ ಸುಳ್ಳು ಮಾಡುವಂಥವನೇ ಸುಳ್ಳು. ಇದೆಲ್ಲ ಭ್ರಮೆಯಲ್ಲಿ ಬಿದ್ದುಕೊಂಡು ನಾನು ಎಲ್ಲ ಮಾಡ್ತಾ ಇದ್ದೀನಿ ಅನ್ನುವಂಥ ಒಂದು ಕಲ್ಪಿತ ಪುರುಷ ಅಂತ ಅನ್ನುವಂಥ ಭಾವ ಐತಲ್ಲ, ಅದೇ ಜೀವಾತ್ಮ, ಅದನ್ನೇ ಸುಳ್ಳು ಅನ್ನುವಂಥ ವಿಚಾರ ಇನ್ನು ಮುಂದೆ ಹೇಳ್ತಾರ ಅವ್ರು, ಅದ್ಭುತವಾಗಿ ಹೇಳ್ತಾರ ಅವ್ರು. ಮತ್ತೆ ಈಗ ಮುಂದಿನ ವಿಚಾರ ಈ ರೀತಿ ಕಲ್ಪಿತ ಪುರುಷ ಅಂದ್ರೆ ಜೀವಾತ್ಮ ಅಂತ ಹೇಳ್ತಾರ. 11ನೇ ನುಡಿ ಇಟ್ಕೊಂಡು ನಾವು ನಾಳೆ ನೋಡೋಣ. ಯಾಕಂತಂದ್ರ ಸ್ವಲ್ಪ ಹೇಳ್ಕೊಂಡು ಹೋಗೋಣ. 11ನೇ ಒಂದು ನುಡಿಯಿಂದ
ಈ ಕಲ್ಪಿತ ಪುರುಷ ಹೆಂಗದನ್ನ ಮುಂದೆ ಯಾವ್ದಕ್ಕ ಕಾರಣ ಅದ ಅನ್ನುವಂಥದ್ದನ್ನ ಅವ್ರು ಎಳಿಯಾಗಿ ತಗೊಂಡು ಹೋಗ್ತಾರ. ನಾವು ಅಷ್ಟೇ ಸೂಕ್ಷ್ಮವಾಗಿ ಅವ್ರು ಹೇಳಿದಾರ, ನಾವು ಸೂಕ್ಷ್ಮ ಬುದ್ಧಿಯಿಂದನೇ ಕೂತ್ಕೊಂಡು ಕೇಳಬೇಕು. ಯಾಕಂದ್ರೆ 24 ಗಂಟೆ ನಾವು ಮಾಡುವಂತ ಕೆಲಸ ಎಲ್ಲಾನು ಸುಳ್ಳದ. ಏನು ಒಂದು ತಾಸು ಒಂದು ಅರ್ಧ ಗಂಟೆ ಏನು ಕುಂತು ಮಹಾತ್ಮರ ವಾಕ್ಯ ಇದೇನ್ ಕೇಳಕತ್ತೀವಲ್ಲ, ಇದು ನಿಜವಾದ ಬದುಕು, ಇದೇ ಸತ್ಯವಾದಂತ ಒಂದು ಸಾರ್ಥಕವಾದಂತ ಜೀವನ. ಇದೇ ಮುಖ್ಯವಾಗಿರುವಂಥದ್ದು. ನಾವ್ ಏನ್ ಮಾಡಿದ್ರು ಎಲ್ಲಾನು ಸುಳ್ಳಾಗಿರುವಂಥದ್ದು. ಅದಕ್ಕ ಸಾರ್ಥಕತೆ ಪಡೀಬೇಕಂತಂದಾಗ ಈ ಮಹಾತ್ಮರ ಒಂದು ಅರ್ಧ ಗಂಟೆ ಮಾಡುವಂತ ಕೆಲಸ ಬಹಳ ಮುಖ್ಯವಾಗಿರ್ತದೆ. ಹಂಗಾಗಿ ಇಂಥ ವಿಚಾರಗಳು ನಮ್ಗೆ ಇವತ್ತು ಸಿಗ್ತಾ ಇದ್ದಾವ, ಕಿವಿ ಬೀಳ್ತಾ ಇದ್ದಾವ ಅಂತಂದ್ರ ಬಹಳ ಧನ್ಯರು ಅಂತ ಅನ್ಕೊಂಡು, ಕಲ್ಪಿತ ಪುರುಷ ಹೆಂಗ್ ಜಗತ್ತಿನಲ್ಲಿ ವ್ಯವಹಾರ ಮಾಡ್ತಾನ ಅಥವಾ ಜಗದ್ರೂಪವಾಗಿ ಹೆಂಗ್ ತೋರ್ತಾನ ಅನ್ನುವಂಥದ್ದನ್ನ ನಾವು ನೋಡೋಣ. ನಾಳೆ ವಿಚಾರದಲ್ಲಿ ನೋಡೋಣ ಅಂತ ಹೇಳಿ ಮತ್ತೆ ಗುರುಗಳ ಪಾದಕ್ಕೆ ಅರ್ಪಿಸಿ ಹರ